ಇವತ್ತು ಬೈರತಿ ರಣಗಲ್ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಒಂಥರ ಹಿಸ್ಟರಿ ಅಂತಾನೆ ಹೇಳ್ಬೋದು. ತುಂಬಾ ಪ್ರೀತಿಯಿಂದ ಬಂದು ಬೆಳಗ್ಗೆ ಸಿನಿಮಾ ನೋಡ್ತಿದ್ದಾರೆ. ನೀವು ಅಭಿಮಾನಿಯಾಗಿ ಅಪ್ಪನ ಸಿನಿಮಾನ ಯಾವ ರೀತಿ ಎಂಜಾಯ್ ಮಾಡಿದ್ರಿ? ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಫ್ಯಾನ್ಸ್ ಜೊತೆಗೆ ನೋಡೋಕ್ಕೆ ಒಂದು ಸೆಲೆಬ್ರೇಷನ್ ಥರ. ಸೊ ಇಟ್ ವಾಸ್ ವೆರಿ ನೈಸ್. ನಿಮ್ಗೆ ಪರ್ಟಿಕ್ಯುಲರ್ಲಿ ಯಾವ ಸೀನ್ ಇಷ್ಟ ಆಯಿತು ಈ ಬೈರತಿ ರಣಗಲ್? ನಂಗೆ ಇಂಟರ್ವಲ್ ಬ್ಲಾಗ್ ತುಂಬ ಇಷ್ಟ ಆಯಿತು, ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಬಟ್ ಅಪ್ಪ ಇರೋ ಎಲ್ಲ ಸೀನ್ಸ್, ಆಲ್ ಸೀನ್ಸ್. ಅಪ್ಪಾಜಿ 62 ಆದ್ರೂ ಕೂಡ ಇನ್ನೂ 35 ಅಥವಾ 40 ಅಂತ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು, ಶಿವನಿಗೆ ಏಜ್ ಆಗುತ್ತೆ. ಅದರಿಂದ ಇರ್ತಕ್ಕಂಥದ್ದು ಎನರ್ಜಿ ಗೀತಕ್ಕ ಮತ್ತೆ ನೀವು ಏನು ಹೇಳ್ತೀರಿ ಅಪ್ಪನ ಆ ಥರ ಸ್ಕ್ರೀನ್ ಮೇಲೆ ನೋಡೋಕೆ ಎಷ್ಟು ಖುಷಿ ಆಗುತ್ತೆ? ನಂಗೆ ತುಂಬ ಇಷ್ಟ, ನಾನು ಚಿಕ್ಕವಳಿದ್ದಾಗಿಂದ ತುಂಬ ಇಷ್ಟ. ಸೊ ಐ ಎಂಜಾಯ್ ವಾಚಿಂಗ್ ಹಿಮ್ ಆನ್ ಕಾವಲಿಗ ಸ್ಕ್ರೀನ್. ಹಾಡನ್ನ ಯಾರು ಕೇಳಿದ್ರು ಕೂಡ ಒಂಥರ ಎಮೋಷನಲ್ ಆಗುತ್ತೆ. ಇವನ್ ನಮ್ಗಳಿಗೂ ಆಗುತ್ತೆ. ನಿಮಗೆ ಯಾವ ಥರ ಕಾಡ್ತು ಆ ಹಾಡು ಅಂತ ಹೇಳಿ? ಈಗ ನಿಮ್ಮನೆಯ ಕಾವಲಿಗ ನಿಮ್ಮನ್ನ ಕಾಪಾಡುವಂತ ನಿಮ್ಮ ತಂದೆ ಅಂದರೆ ಫಾರ್ ಎವ್ರಿ ಗರ್ಲ್ ಇಟ್ಸ್ ಅ ಡ್ಯಾಡ್, ಸೊ ಇಟ್ ಈಸ್ ವೆರಿ ಎಮೋಷನಲ್ ಫಾರ್ ಮಿ ಆಲ್ಸೋ. ಎಲ್ಲರೂ ಬೈರತಿ ರಣಗಲ್ ಲುಕ್ ನಲ್ಲೇ ಬಂದಿದ್ದಾರೆ. ಅದನ್ನ ನೀವು ನೋಡಿ ಎಷ್ಟು ಖುಷಿ ಪಟ್ರಿ ಅಂತ ಹೇಳಿ? ಚೆನ್ನಾಗಿತ್ತು, ಇಟ್ ವಾಸ್ ವೆರಿ ಫನ್. ಅದಕ್ಕೆ ನಾನು ಬ್ಲ್ಯಾಕಲ್ಲಿ ಬಂದಿದ್ದೀನಿ. 28 ವರ್ಷಗಳ ಹಿಂದೆ ಜನ್ಮದ ಜೋಡಿ ರಿಲೀಸ್ ಆಗಿತ್ತು. ಇವತ್ತು ಅದೇ ದಿನ ಅಪ್ಪನ ಈ ಸಿನಿಮಾ ರಿಲೀಸ್ ಆಗಿತ್ತು. ಅವತ್ತು ಅಜ್ಜಿ ಪ್ರೊಡ್ಯೂಸರ್, ಇವತ್ತು ಅಮ್ಮ ಪ್ರೊಡ್ಯೂಸರು. ಆ ವಿಚಾರ ಬಗ್ಗೆ ಹೇಳೋದಾದ್ರೆ ಇಟ್ ವಾಸ್ ವೆರಿ ನೈಸ್. ಇಟ್ ಅಂದರೆ ಫ್ಯಾಮಿಲಿ ಅಲ್ಲೇ ಯುನೋ ಇಟ್ಸ್ ಗೋಯಿಂಗ್ ಆನ್, ಸೊ ಇಟ್ಸ್ ವೆರಿ ನೈಸ್. ಯಾವತ್ತಾದ್ರೂ ಕನ್ಸಿದ್ಯಾ ಅಮ್ಮ ಅಪ್ಪನಿಗೆ ಪ್ರೊಡ್ಯೂಸ್ ಮಾಡಬೇಕು ಸಿನಿಮಾ ಅಂತ? ಡೆಫಿನೆಟ್ಲಿ ಇದು ಅಮ್ಮನ ಬಗ್ಗೆ ಏನಿಲ್ಲ, ಅಮ್ಮ ಪಾಪ ಅಮ್ಮನ ಎಫರ್ಟ್ ಇದೆ ಇದರಲ್ಲಿ. ತುಂಬ ಎಫರ್ಟ್ಸ್ ಇದೆ. ಅವರು ತುಂಬ ದಿನ ಶೂಟಿಂಗ್ ಹೋಗ್ತಾ ಇದ್ರು. ಸೊ ಶಿ ವಾಸ್ ವೆರಿ ಇನ್ವಾಲ್ವ್ಡ್ ಇನ್ ಎವ್ರಿ ಬಿಟ್ ಆಫ್ ಇಟ್. ಸೊ ಶಿ ಇಸ್ ಡನ್ ವೆರಿ ವೆಲ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.